ಕಾದು ಈಗ ಅವ್ರ ಹೆಸರು ಚೇಂಜ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದಾರೆ. ಈಗ ಗಾಂಧಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಂಧಿ ಅವ್ರು ಸ್ವತಂತ್ರ ಕೊಡಿಸಿಲ್ಲ ಅಂತ ಹೇಳ್ತಾರೆ. ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಸಂವಿಧಾನ ಅಂಬೇಡ್ಕರ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಹೇಳಿದ್ರು ನಾವು. ಅದಕ್ಕೆ ಮನ್ರೇಗಾದಿಂದ ಮೊನ್ನೆ ಅವ್ರ ಹೆಸರು ತೆಗೆದ್ರು. ಅಂದರೆ ಮುಂದೆ ನಾವು ಹೀಗೆ ಗಟ್ಟಿಯಾಗಿ ಉಳಿದೇ ಹೋದರೆ ಅವ್ರ ಹೆಸರನ್ನು ಇತಿಹಾಸದಿಂದ ಬಳಸುವಂಥ ಪ್ರಯತ್ನ ಆಗ್ತದೆ. ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅಂತ ಸರ್? ನಮ್ಮವರು ಅವ್ರ ಬಗ್ಗೆ ಅವರ ಹೋರಾಟಗಳನ್ನು ತಿಳ್ಕೋಬೇಕು. ಅವರೆಷ್ಟು ನಮಗೆ ಇವತ್ತು ಅವಶ್ಯಕತೆ ಇದ್ದಾರೆ. ಗಾಂಧೀಜಿ ಅವರು ಮತ್ತು ಅಂಬೇಡ್ಕರು, ಇನ್ನೂ ಅನೇಕ ನಾಯಕರು, ಬಸವಣ್ಣವ್ರು ಹಿಡ್ಕೊಂಡು ಇವರೆಲ್ಲ ನಾವು ಇತಿಹಾಸದಿಂದ ಅಳಿಕೆ ಹೋಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. Robotic joint replacement available in V-Care Hubli. Call 8296275030. ಹಿಂದೆ ಕೂಡ ಸಾಕಷ್ಟು ಬಾರಿ ಈ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇನೆ ಅಂತೇಳಿ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದೆ, ಅದನ್ನೇ ಹೇಳಿದಲ್ಲ. ಅದನ್ನು ನಾವು ಆವಾಗ ಬಂದಾಗ ನಾವೆಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು, ಅದಕ್ಕೆ ಕೌಂಟ್ರಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನಾವು ಹೇಳುವಂಥ ಉದ್ದೇಶ. ಈ ಗಾಂಧಿ ಹೆಸರು ಬದಲಾವಣೆ ಮುನ್ನುಡಿನ ಇದೆ ಎಲ್ಲ ಬೆಳವಣಿಗೆ ಅಂತ. ಮುನ್ನಡೆಯಲ್ಲ, ಆಲ್ರೆಡಿ ಬೇರೆ ಬೇರೆ ಕಡೆ ತೆಗೆದಾರೆ. ಬೇರೆ ಏರ್ಪೋರ್ಟ್ಗಳ ಹೆಸರು ಬದಲಾವಣೆ ಮಾಡಿದ್ದಾರೆ. ಭಾಳಷ್ಟು ಸ್ಟೇಷನ್ಗಳ ರಸ್ತೆ ಬದಲಾವಣೆ ಮಾಡಿದ್ದಾರೆ. ಅದರ ಮುನ್ಸೂಚನೆ ಇದು. ಸರ್, ಈಗ ಬಳ್ಳಾರಿ ಗಲಾಟೆ ಶೂಟೌಟ್ ಆಗಿದೆ. ಇದರಲ್ಲಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದೆ ಸರ್. ರಾಜಕಾರಣಿಗಳ ಮಧ್ಯೆ ಜಗಳ ಆಗಿದ್ದು ಅಧಿಕಾರಿ ಟಾರ್ಗೆಟ್ ಮಾಡಿದೆ. ಅಧಿಕಾರಿಗಳು ಅವ್ರದ್ದು ಲೋಪದೋಷ ಇದೆ ಅನ್ನತ್ತೆ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ SP ಅವ್ರದ್ದು ಲ್ಯಾಪ್ಸಸ್ ಕಂಡು ಬರೆದು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇನ್ನು ಡೀಟೇಲ್ ಆಗಿ ತನಿಖೆ ಆದಮೇಲೆ ನೋಡೋಣ ಮತ್ತೆ ಯಾರು ಬರ್ತಾರೆ, ರಾಜಕಾರಣಿಗಳ ಪಾತ್ರ ಏನು, ಬೇರೆ ಅವ್ರ ಪಾತ್ರ ಏನು ಗೊತ್ತಾಗ್ತದೆ. ಸರ್, ಈಗ ನಮ್ಮವ್ರು ಮಾಡ್ತಿದ್ದಾರೆ. ಯಾವ ಥರ ಅವಶ್ಯಕತೆ ಇದ್ದರೆ ನೋಡೋಣ. ಈಗ ಯಾಕೆ ನಮ್ಮವ್ರು ಮಾಡ್ತಿದ್ದಾರೆ. ಈಗೆಲ್ಲ ಕಠಿಣ ಕ್ರಮ ನಮ್ಮ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ. ಈಗ ಬಿಜೆಪಿ ನಿಯೋಗದರು ಕೂಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಣ್ಣಿಗೆ ಮೂಗುರಿಸುವ ತುಪ್ಪವನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಎಲ್ಲೋ ಒಂದ್ ಕಡೆ ಗಲಾಟೆ ಆಗದಂಗೆ ತಡೆಯುವಂಥ ಅವಕಾಶಗಳಿತ್ತು. ಕೆಲವು ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಕಠಿಣ ಕ್ರಮ ಕೈಗೊಂಡ್ರೆ ಬಹುಶಃ ಇದು ಗಲಾಟೆ ಆಗ್ತಿರಲಿಲ್ಲ ಅನ್ನೋದು ಸರ್ಕಾರದ ವಾದ. ಬಳ್ಳಾರಿಯನ್ನ ಎಲ್ಲೋ ಒಂದು ಕಡೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನು ಮಾಡ್ಲಿಕ್ಕೆ ಹೊರಟಿದೆಯಲ್ಲ. ಹಂಗೇನಿಲ್ಲ, ಅದು ವೈಯಕ್ತಿಕ ಭಾಳ ಸಣ್ಣ ಜಗಳ. ಅದು ಬ್ಯಾನರ್ ಕಟ್ಟುವಂಥ ಜಗಳು ಅಷ್ಟು ದೊಡ್ಡದಾಗಿದೆ, ಆಗಬಾರ್ದಿತ್ತು. ಅದೇನು ಭಾಳ ದೊಡ್ಡ ಪೂರ್ವ ನಿಯೋಜಿತ ಅಲ್ಲ. ಬ್ಯಾನರ್ ಕಟ್ಟುವಂಥ ಸಣ್ಣ ಜಗಳು, ಅದು ಅಷ್ಟು ದೊಡ್ಡದಾಗಿ ಆಗಿದೆ, ಆಗಬಾರ್ದಿತ್ತು. ಸರ್, ಹಿಂದೆ RCB ಪ್ರಕರಣ ಮತ್ತು ಇವೆಲ್ಲ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಂಗೇನಿಲ್ಲ. ಅಲ್ಲಿ ಅದು ಸರ್ಕಾರ ರಾಜ್ಯದಾಗ ಅಂಥ ಘಟನೆಗಳು ಆಗೇ ಆಗ್ತವೆ. ಏನು ಮಾಡ್ಲಿಕ್ಕೆ ಆಗಲ್ಲ. ಆದಾಗ ಅದನ್ನು ಕಠಿಣ ಕ್ರಮ ಕೈಗೊಳ್ಳೋದು ನಮ್ಮ ಡ್ಯೂಟಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಈಗ ಗೊತ್ತಿಲ್ಲ, ಕೇಳ ಮತ್ತೆ ಸೊ ಇಷ್ಟು ಮಾತ್ರ. ಈಗ ಸಂಕ್ರಾಂತಿ ಕಾದ್ ನೋಡೋಣ. ಈಗೇನಾದ್ರಂತ ಅವಶ್ಯಕತೆ ಇದೆ.